ಇವರ ಏನೋ ಒಂದು ಬೇಸ್ಮೆಂಟ್ ಹಾಕಿವ್ರು ಅದ್ರ ಮುಖಾಂತರ ನಡ್ಕೊಂಡು ಹೋಗುತ್ತೆ ಸರ್. ಈಗಿನ ಕಾಲದ ಮಕ್ಕಳು ಆಟ ಆಡೋದನ್ನೇ ಮರ್ತ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನಮ್ಮ ಅಧ್ಯಕ್ಷರು ಹನುಮಂತರಾಜು ಬಂದ್ಮೇಲೆ ಪರವಾಗಿಲ್ಲ, ನಮ್ಮ ಪಂಚಾಯತಿಲಿ ಒಳ್ಳೊಳ್ಳೆ ಕೆಲಸಗಳು ನಡೆದಿದ್ದಾವೆ. ಹೊಸದನ್ನ ಮಾಡಬೇಕು ಅಂತ ಕ್ರಿಯಾಶೀಲ ಯೋಚನೆ ಮಾಡಿ ಅವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಮಕ್ಕಳಿಗೆ ವಿದ್ಯಾಭ್ಯಾಸದ ಜೊತೆಗೆ ಆರೋಗ್ಯವು ಅತಿ ಮುಖ್ಯ ಎಂದು ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಯಲಚಗೆರೆ ಹನುಮಂತರಾಜು ತಿಳಿಸಿದ್ದಾರೆ. ದೈಹಿಕ ಆರೋಗ್ಯ ಬಹಳ ಮುಖ್ಯ. ಹಾಗಾಗಿ ನಿಮ್ಮಲ್ಲೆಲ್ಲರಿಗೂ ಸಹ ಇವತ್ತು ಪ್ರತಿಯೊಂದು ಸರ್ಕಾರಿ ಶಾಲೆಗಳಿಗೂ ಸಹ ಆರೋಗ್ಯ ಭರಿತವಾದ ಪೌಷ್ಟಿಕಾಂಶ ಭರಿತವಾದಂತಹ ಆಹಾರಗಳನ್ನು ಇವತ್ತು ಸರ್ಕಾರ ಒದಗಿಸಿಕೊಡ್ತಾ ಇದೆ. ನಿಮ್ಮೆಲ್ಲರ ಪುಣ್ಯ ಅದು. ಅದರ ಜೊತೆಗೂ ಸಹ ಇವತ್ತು ನಿಮಗೆ ಒಂದು ಆಟೋಪಚಾರವನ್ನು ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತಿ ವತಿಯಿಂದ ಮಾಡಬೇಕು ಅಂತ ಎಲ್ಲರೂ ಸಹ ಒಂದು ಉದ್ದೇಶ ಇಟ್ಕೊಂಡು ನಿಮಗೆ ಈ ಒಂದು ಆಟೋಪಚಾರಗಳನ್ನು ಇವತ್ತು ಕೊಡ್ತಾ ಇದ್ದೀವಿ. ಏನೊಂದು ಇವತ್ತು ಎಲ್ಲಾ ಶಾಲೆಗೂ ಈ ಒಂದು ಕಾರ್ಯಕ್ರಮ ಇಟ್ಕೊಂಡು ಉಪಕರಣಗಳನ್ನು ಕೊಡ್ತಾ ಇದ್ದಾರೆ. ದೇವರು ಅವರಿಗೆ ಮುಂದೆ ಆರೋಗ್ಯ ಭಾಗ್ಯ ಐಶ್ವರ್ಯ ಕೊಟ್ಟು ಇದೇ ರೀತಿ ಕಾಪಾಡಲಿ, ಚೆನ್ನಾಗಿ ಅವರು ಒಳ್ಳೆ ಹೆಸರು ಪಡೀಲಿ. ಇನ್ನು ಮುಂದೆ ಇನ್ನು ಬರೋ ಅಧ್ಯಕ್ಷರುಗಳು ಈ ರೀತಿ ಮಾಡಿ ಅವರು ಒಂದು ಹೆಸರು ಪಡ್ಕೊಳ್ಳಿ, ನಮ್ಮ ಪಂಚಾಯಿತಿ ಒಂದು ಏಳಿಗೆಗೆ ಬರಲಿ ಅಂತ ಹೇಳ್ತಾ, ಈಗಾಗಲೇ 10 ತಿಂಗಳ ಅವಧಿಯಲ್ಲಿ ಶ್ರೀನಿವಾಸಪುರ ಗ್ರಾಮ ಪಂಚಾಯಿತಿಗೆ ಅಧ್ಯಕ್ಷರಾಗಿ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿರುವ ಹನುಮಂತರಾಜು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ಕಾರಿ ಶಾಲಾ ಮಕ್ಕಳುಗಳಿಗೆ ಕ್ರೀಡೋಪಕರಣಗಳನ್ನು ನೀಡುವ ಮೂಲಕ ತನ್ನ ಅಧಿಕಾರಾವಧಿಯ ಕೊನೆಯ ಹಂತದಲ್ಲಿಯೂ ಉತ್ತಮ ಕಾರ್ಯ ಮಾಡಿರುವುದಕ್ಕೆ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳು ಹಾಗೂ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಸತ್ಯಭಾಮ ಅಂತ, ಶ್ರೀನಿವಾಸಪುರ ಗ್ರಾಮ ಪಂಚಾಯತಿ ಸದಸ್ಯೆ. ಇವತ್ತಿನ ದಿವಸ ಹನುಮಂತರಾಜು ಅವರು ಅಧ್ಯಕ್ಷರಾಗಿ 10 ತಿಂಗಳಾಯ್ತು. 10 ತಿಂಗಳಾಗಿ ಇವಾಗ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರು 11 ಅಂಗನವಾಡಿಗಳಿಗೆ 9 ಶಾಲೆಗಳಿಗೆ ಆಟ ಸಾಮಗ್ರಿಗಳನ್ನ ವಿತರಣೆ ಮಾಡಿದ್ದಾರೆ. ಆಮೇಲೆ ಇಷ್ಟು ದಿವಸ ಅವರು 10 ತಿಂಗಳು ಅವಧಿಯಲ್ಲಿ ತುಂಬಾ ಚೆನ್ನಾಗಿ ಇದನ್ನ ನಡ್ಸ್ಕೊಂಡು ಹೋಗಿದ್ದಾರೆ. ಎಲ್ಲಾ ಕೆಲಸ ಕಾರ್ಯಗಳು, ಆಮೇಲೆ ಎಲ್ಲಾ ಕಡೆ ವಿದ್ಯುತ್ ಕಡೆ ಇದು ಕುಡಿಯೋ ನೀರಿನ ಸಮಸ್ಯೆ ಎಲ್ಲಾನು ಬಗೆಹರಿಸಿದ್ದಾರೆ. ತುಂಬಾ ಚೆನ್ನಾಗಿ ಇದನ್ನ ನಡ್ಸ್ಕೊಂಡು ಹೋಗಿದ್ದಾರೆ. ಅದರಿಂದ ಅವ್ರಿಗೆ ವಂದನೆಗಳನ್ನ ತಿಳಿಸಕ್ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಮಕ್ಕಳುಗಳ ಆರೋಗ್ಯದ ಬಗ್ಗೆ ಮತ್ತೆ ಆ ಮಕ್ಕಳುಗಳ ಆಟ ಪಾಠದ ಬಗ್ಗೆ, ಈಗಿನ ಕಾಲದ ಮಕ್ಕಳು ಆಟ ಆಡೋದನ್ನೇ ಮರ್ತ್ಬಿಟ್ಟಿದ್ದಾವೆ. ಬರೀ ಗೇಮು, ಮೊಬೈಲು ಈ ತರ ಇರೋದ್ರಿಂದ ಈ ಆಟ ಸಾಮಗ್ರಿಗಳನ್ನೆಲ್ಲ ಕೊಟ್ಟು ತುಂಬಾ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಟ ಸಾಮಗ್ರಿಗಳಿಂದ ಮಕ್ಕಳುಗಳೆಲ್ಲ ಆಟ ಆಡ್ಕೊಂಡು ತುಂಬಾ ಚೆನ್ನಾಗಿರ್ಲಿ ಅಂತ ಕೇಳ್ಕೊಂತ ನನ್ನ 2 ಮಾತುಗಳನ್ನ ಮುಗಿಸ್ತೀನಿ. ಈ ಒಂದು ಆಟದ ಸಾಮಗ್ರಿ ಒಂದೇ ಅಲ್ಲ, ಇಡೀ ನಮ್ಮ ಗ್ರಾಮ ಪಂಚಾಯಿತಿಗೆ ಸಂಪನ್ಮೂಲ ಕ್ರೋಢೀಕರಣದಲ್ಲಾಗಿರ್ಬೋದು, ಅಭಿವೃದ್ಧಿಯಲ್ಲಾಗಿರ್ಬೋದು, ಮತ್ತು ಪ್ರತಿಯೊಂದು ರಂಗದಲ್ಲೂ ಕೂಡ ಅವರು ಇವತ್ತು ನಾವು ಹೊಸದನ್ನು ಏನು ಮಾಡಬೇಕು, ನಾಳೆ ಹೊಸದನ್ನು ಏನು ಮಾಡಬೇಕು, ಆ ಥರ ಕ್ರಿಯಾಶೀಲವಾಗಿ ಈ ಒಂದು ಅವರ ಅವಧಿಯಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನು ಸಹ ಚೆನ್ನಾಗಿ ಮಾಡ್ಕೊಂಡು ಬಂತು. ಮತ್ತು ಶಾಲೆಗಳಲ್ಲಿ ಮಕ್ಕಳಿಗೆ ಇಂಥವರೆಗೂ ಆಟದ ಸಾಮಗ್ರಿಗಳಲ್ಲಿ ಕೊರತೆ ಇತ್ತು ಸರ್. ಇವತ್ತು ಕ್ರೀಡಾ ಅನುದಾನ ಏನು ನಮ್ಮ ಆಕ್ಷನ್ ಪ್ಲಾನಲ್ಲಿ ತೆಗೆದಿದ್ದೀವೋ ಅದರಲ್ಲಿ ಮಕ್ಕಳಿಗೆ ಏನಾದರೂ ಒಂದು ವಿಶೇಷವಾಗಿ ಕೊಡುಗೆಯನ್ನು ಕೊಡಬೇಕು, ಮಕ್ಕಳ ಭವಿಷ್ಯವನ್ನು ಚೆನ್ನಾಗಿರಬೇಕು, ಅವರು ಆಟ ಆಡಬೇಕು, ಆಟದ ಜೊತೆ ಪಾಠವನ್ನು ಕಲಿಬೇಕು. ಅವಾಗ ಈ ಖಾಸಗಿ ಶಾಲೆಗಳಲ್ಲಿ ಏನು ನಮ್ಮ ಆಟೋಪಕರಣಗಳನ್ನು ಆಡಿಸ್ತಾರೆ ಅದನ್ನು ನಮ್ಮ ಸರ್ಕಾರಿ ಶಾಲೆಯಲ್ಲೂ ಕೂಡ ಆ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಅಭಿಪ್ರಾಯವನ್ನು ಪಟ್ಟು ಆ ಒಂದು ವಿಚಾರವನ್ನು ಎಲ್ಲ ಸದಸ್ಯರಲ್ಲಿ ಮಾತಾಡಿ ಇವತ್ತು ಈ ದಿವಸ ಸಾಮಗ್ರಿಗಳನ್ನು ವಿತರಣೆ ಮಾಡಿದ್ದಾರೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸುಮಾರು 9 ಸರ್ಕಾರಿ ಶಾಲೆಗಳಿಗೆ ಹಾಗೂ 11 ಅಂಗನವಾಡಿಗಳಿಗೆ ಕ್ರೀಡೋಪಕರಣಗಳನ್ನು ನೀಡುವ ಮೂಲಕ ಮಕ್ಕಳು ಓದುವುದಷ್ಟೇ ಮುಖ್ಯವಲ್ಲ, ಅವರ ಆರೋಗ್ಯ ಹಾಗೂ ಸದೃಢ ದೇಹವನ್ನು ಕಾಪಾಡಿಕೊಳ್ಳುವುದು ಅಷ್ಟೇ ಮುಖ್ಯ. ಆರೋಗ್ಯದ ಜೊತೆಗೆ ದೇಹ ಬಲಿಷ್ಠವಾಗಿದ್ದರೆ ಬೇಕಾದ್ದನ್ನು ಸಂಪಾದಿಸುವುದು ಕಷ್ಟವೇನಲ್ಲ. ಆದರೆ ಜ್ಞಾನ ಹೊಂದಿದ್ದು ಆರೋಗ್ಯವೇ ಇಲ್ಲದಿರುವಾಗ ನಾವು ಎಷ್ಟೇ ಜ್ಞಾನವಂತರಾದರೂ ಜೊತೆಗೆ ಕೋಟಿ ಸಂಪಾದನೆ ಮಾಡಿದರೂ ಅನಾರೋಗ್ಯದ ಸಂದರ್ಭದಲ್ಲಿ ಅದು ಬಳಕೆಯಾಗುವುದಿಲ್ಲ. ಹಾಗಾಗಿ ಆರೋಗ್ಯ ಅತಿ ಮುಖ್ಯ. ಮೊದಲು ಆರೋಗ್ಯದ ಕಡೆ ಗಮನ ಕೊಡಿ, ನಂತರ ಜ್ಞಾನವೂ ಮುಖ್ಯ ಎಂದು ತಿಳಿಸಿದರು. ನೋ ಡೊನೇಷನ್, ಓನ್ಲಿ ಅಡ್ಮಿಷನ್. ನ್ಯೂ ಸೆಂಚುರಿ ಸ್ಕೂಲ್ ನಮ್ಮಲ್ಲಿ 2024-25ನೇ ಸಾಲಿಗಾಗಿ
ಪ್ರೀ ನರ್ಸರಿಯಿಂದ 10ನೇ ತರಗತಿವರೆಗೂ ಶಾಲಾ ದಾಖಲಾತಿಗಳು ಪ್ರಾರಂಭವಾಗಿವೆ. ಸುಮಾರು 24 ವರ್ಷಗಳಿಂದ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನ್ಯೂ ಸೆಂಚುರಿ ಸ್ಕೂಲ್ ಸತತ 11 ವರ್ಷಗಳಿಂದ SSLCಯಲ್ಲಿ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಪ್ರಥಮ ದರ್ಜೆಯಲ್ಲಿ ಉತ್ತಮ ಫಲಿತಾಂಶ ಪಡೆಯುತ್ತಿದ್ದು ಈ ವರ್ಷವೂ ಸಹ ಮುಂದುವರೆದಿದೆ. ಪ್ರತಿ ತರಗತಿಗಳಲ್ಲಿ ಲಿಮಿಟೆಡ್ ಸೀಟ್ಗಳಿದ್ದು ಸುಸಜ್ಜಿತ ಆಡಿಟೋರಿಯಂ, ಉತ್ತಮ ಕ್ರೀಡಾ ಮೈದಾನ, ಸ್ವಯಂ ಅಧ್ಯಯನದ ತಂತ್ರಗಳ ಅಳವಡಿಕೆ, ನುರಿತ ಶಿಕ್ಷಕರುಗಳಿಂದ ಬೋಧನೆ, ಸಹಪಠ್ಯ ಚಟುವಟಿಕೆಗಳಿಗೆ ಪ್ರಾಧಾನ್ಯತೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಬೋಧನೆ, ಹ್ಯಾಂಡ್ ರೈಟಿಂಗ್, ಸೈನ್ಸ್ ಮಾಡೆಲ್ ವರ್ಕ್ಶಾಪ್, ಕೆರಿಯರ್ ಅಸೆಸ್ಮೆಂಟ್ ರಿಪೋರ್ಟ್, ಗ್ರಂಥಾಲಯ, ಸುಸಜ್ಜಿತ ಕೊಠಡಿಗಳು ಹಾಗೂ ವಾಹನ ಸೌಲಭ್ಯ ಸೇರಿದಂತೆ ಇನ್ನಿತರ ಸೌಲಭ್ಯಗಳು ಒಳಗೊಂಡಿರುತ್ತದೆ. ನಮ್ಮ ಶಾಲೆಯಲ್ಲಿ ಕಲಿತ ವಿದ್ಯಾರ್ಥಿಗಳು ವೈದ್ಯಕೀಯ, ಎಂಜಿನಿಯರಿಂಗ್, MBA, BSc AG ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಅತ್ಯುತ್ತಮ ಸಾಧನೆ ತೋರಿದ್ದಾರೆ. ನಿಮ್ಮ ಮಕ್ಕಳ ಭವ್ಯ ಭವಿಷ್ಯಕ್ಕಾಗಿ ನ್ಯೂ ಸೆಂಚುರಿ ಶಾಲೆಗೆ ದಾಖಲಿಸಿ ಉತ್ತಮ ಗುಣಮಟ್ಟದ ಶಿಕ್ಷಣ ಪಡೆಯಿರಿ. ಸಂಪರ್ಕಿಸಬೇಕಾದ ವಿಳಾಸ: ನ್ಯೂ ಸೆಂಚುರಿ ಸ್ಕೂಲ್, ಸೊಂಡೆಕೊಪ್ಪ ಸರ್ಕಲ್, ದಾದಾಪೀರ್ ಲೇಔಟ್, ಸೊಂಡೆಕೊಪ್ಪ ರಸ್ತೆ, ನೆಲಮಂಗಲ. ದೂರವಾಣಿ ಸಂಖ್ಯೆ 9986 764009 ಮತ್ತು 6363 759797.